ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ನಾನು ನಿಮ್ಮ ದರ್ಶನ್, ಚಿಕ್ಕಮಗಳೂರು, ಕರ್ನಾಟಕದಿಂದ. ಸೊ ಇವತ್ತು ನಾವು ಮಾಡ್ತಾ ಇರೋದು ಸ್ಕಾರ್ಪಿಯೋ ಎನ್ನಿಂದ ಇನ್ಸ್ಟಾಲೇಷನ್ಸು. ಸ್ಕಾರ್ಪಿಯೋ ಎನ್ 2023 ಲೇಟೆಸ್ಟ್ ಮಾಡೆಲ್ ಬಂದಿದೆ. ನಿಮಗೆ ಇದು Z4 ಸೀರೀಸು, Z6 ಕೂಡ ಬರುತ್ತೆ. Z4 ಅಲ್ಲಿ ನಿಮಗೆ ಕಂಪನಿಯಿಂದ ಬಂದಿರೋಂಥ ಒಂದು ಪ್ಲೇಯರ್ ಏನಿದೆ ಅದರಲ್ಲಿ ರಿವರ್ಸ್ ಕ್ಯಾಮ್ರಾ ಬಂದಿರೋದಿಲ್ಲ. ಸೊ ಆ ರಿವರ್ಸ್ ಕ್ಯಾಮ್ರಾನ ನಾವು ಇನ್ಸ್ಟಾಲ್ ಮಾಡ್ತಿದ್ದೀವಿ. ಯಾವುದೇ ಒಂದು ವೈರ್ ಕಟ್ ಮಾಡೋದಿಲ್ಲ, ಆಲ್ ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ. ಹಾಗೂ ಕ್ಯಾಮ್ರಾ ಎಲ್ಲಿ ಬರುತ್ತೆ, ಯಾವ ರೀತಿ ಫಿಟ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ವೈರಿಂಗ್ ಬರುತ್ತೆ, ಯಾವ ರೀತಿ ಪ್ಯಾನಲ್ಸ್ನ ಬಿಚ್ಚೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಪ್ರತಿಯೊಂದು ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತು ನಾವು 2023 ಮಾಡೆಲ್ ಸ್ಕಾರ್ಪಿಯೋ ಎನ್ ನಲ್ಲಿ ಯಾವ ರೀತಿ ಮ್ಯೂಸಿಕ್ ಸಿಸ್ಟಮ್ನ ರಿಮೂವ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಪ್ಯಾನಲ್ ಬಿಚ್ಚೋದು ಯಾವ ರೀತಿ ತೋರಿಸ್ತೀನಿ ನೋಡಿ. ಇವಾಗ ರೈಟ್ ಸೈಡಲ್ಲಿ ಈ ಥರದ್ದು ಒಂದು ಪೀಸ್ ಇದೆ, ಒಂದು ಫೈಬರ್ ಪೀಸು, ಲೆದರ್ ರ್ಯಾಪ್ ಆಗಿರೋದು. ಅದು ಜಸ್ಟ್ ಪ್ರೆಸ್ಸಿಂಗ್ ಇರುತ್ತೆ ನೋಡಿ. ಹಾಗೂ ಈ ಕಡೆ ಒಂದು ಬರುತ್ತೆ, ಇದನ್ನು ಅಷ್ಟೇ ಪ್ರೆಸ್ಸಿಂಗಲ್ಲೇ ರಿಮೂವ್ ಮಾಡಬೇಕು. ತೆಗೆದ್ಮೇಲೆ ನೋಡಿ ಇಲ್ಲಿ ಒಂದು ಸ್ಕ್ರೂ ಇದೆ, ಅದೇ ರೀತಿ ಈ ಕಡೆ ಒಂದು ಸ್ಕ್ರೂ ಬರುತ್ತೆ. ಎರಡು ಸ್ಕ್ರೂನ ರಿಮೂವ್ ಮಾಡಿ ಇದನ್ನ ಲಿಫ್ಟ್ ಮಾಡಬೇಕಾಗತ್ತೆ. ಈ ರೀತಿ ಸ್ಪೆಷಲ್ ಟೂಲ್ಸ್ನ ಯೂಸ್ ಮಾಡಿ ಸಾಕು. ಕೈಯಲ್ಲಿ ಇವಾಗ ನೋಡಿ, ಜಸ್ಟ್ ಇದು ಪ್ರೆಸ್ಸಿಂಗಲ್ಲಿ ಇರುತ್ತಲ್ಲ, ಈ ಕ್ರ್ಯಾಕಿಂಗ್ ಸೌಂಡ್ ಏನು ಬರುತ್ತೆ, ಒಳಗಡೆ ಎಲ್ಲ ಪ್ರೆಸ್ಸಿಂಗ್ ಇರುತ್ತೆ, ಅದಕ್ಕೆ ಬರುತ್ತೆ. ಕೆಳಗಡೆ ನಿಮಗೆ ಈ ರೀತಿ ಇದೊಂದು 4 ವೀಲ್ ಡ್ರೈವ್ ಏನಿದೆ, ಈ ಕಪ್ಲರ್ ತೆಗಿಬೇಕು. ಪ್ಲಸ್ ಹಾಗೂ ಇದಿದೆಯಲ್ಲ, ಈ ಗೇರ್ ನಾಬ್ ಹತ್ರ ಬಂದಿರೋ ಬೂಟು, ಈ ಹ್ಯಾಂಡ್ ಬ್ರೇಕ್ ಹತ್ರ ಬಂದಿರೋ ಬೂಟ್ನ ರಿಲೀಸ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಕಪ್ಲರ್ ಬಿಚ್ಚಿ ಪ್ಯಾನಲ್ ರಿಮೂವ್ ಆದಮೇಲೆ ಇಲ್ಲಿ 2 ಸ್ಕ್ರೂ ಇದೆ, ಇಲ್ಲೊಂದು, ಆ ಸ್ಕ್ರೂನ ರಿಮೂವ್ ಮಾಡ್ಕೊಳ್ಳಿ. ನಿಧಾನಕ್ಕೆ ರಿಲೀಸ್ ಮಾಡ್ಕೊಳ್ಳಿ. ಇಲ್ಲೆಲ್ಲೂ ಆ ಥರದ್ದೊಂದು ಎಕ್ವಿಪ್ಮೆಂಟ್ಸ್ ಏನು ಯೂಸ್ ಮಾಡಿಬಿಡಿ, ನಿಧಾನಕ್ಕೆ ರಿಲೀಸ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಬರುತ್ತೆ. 1 2 3 4 5 5 6 7 8 9 10 ಸ್ಕ್ರೂ ಬಿಚ್ಚಬೇಕು. 10 ಸ್ಕ್ರೂ ಬಿಚ್ಚಿದ ತಕ್ಷಣ ನಿಮಗೆ ಈ ಸಿಸ್ಟಮ್ ಪುಲ್ ಔಟ್ ಮಾಡೋಕ್ಕೆ ಆಗೋಗುತ್ತೆ. ಈ ರೀತಿ ನಾನು ತೋರಿಸಿರೋ ಹಾಗೆ ಒಂದು 10 ಸ್ಕ್ರೂ ಏನಿದೆ ಅದನ್ನು ರಿಮೂವ್ ಮಾಡಿದರೆ ಈ ರೀತಿ ಸಿಸ್ಟಮ್ನ ಪುಲ್ ಔಟ್ ಮಾಡ್ಬೋದು. ನೋಡಿ, ಈ ರೀತಿದೊಂದು ಇಂಟರ್ಫೇಸ್ ಈ ರೀತಿ ಇರುತ್ತೆ ನೋಡಿ. ಇಲ್ಲಿ 1 ಪಿನ್ನು, 2ನೇ ಪಿನ್ನು, ಈ ಕಡೆ 2 ಪಿನ್ನು, ಇಲ್ಲಿ ಒಂದು ಎಲ್ಲೋ ಪಿನ್, ಇಷ್ಟೇ ಬರೋದು ನೋಡಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ದಿಸ್ ಇಸ್ ಕ್ಯಾಮ್ರಾ ಇಂಟರ್ಫೇಸ್ ಫಾರ್ OEM ಸಿಸ್ಟಮ್ ಸೂಟೇಬಲ್ ಫಾರ್ ಮಹೀಂದ್ರ ಸ್ಕಾರ್ಪಿಯೋ ಎನ್ Z4 2022 ಆನ್ವರ್ಡ್ಸ್. ಇದರಲ್ಲಿ Z4 ಹಾಗೂ Z6 2 ಮಾಡೆಲ್ ಬರುತ್ತೆ. ಇದು Z4 ಇಂದ ಹಾಕ್ತಾ ಇದೀವಿ. ಹಾಗೂ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಆಕ್ಟಿವೇಶನ್ ನಾಟ್ ರಿಕ್ವೈರ್ಡ್. ಹಾಗಾದರೆ ನಿಮಗೆ ECM ಅಲ್ಲಿ ಯಾವುದೇ ಎರರ್ ಬರೋದಿಲ್ಲ. ಇದು ಯಾವ ರೀತಿ ಫಿಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಕಂಪನಿಯಿಂದ ಬಂದಿರೋಂಥ ಪಿನ್ನನ್ನು ನಾವು ರಿಮೂವ್ ಮಾಡಿದ್ದೀವಿ. ಆ ಪಿನ್ನಿಗೆ ನಾವು ಕೊಟ್ಟಿರೋಂಥ ಇಂಟರ್ಫೇಸಲ್ಲಿ ಸೇಮ್ ಸೈಜ್ ಪಿನ್ ಇರುತ್ತೆ ನೋಡಿ. ಅದು ಕಪ್ಲರ್ ಟು ಕಪ್ಲರ್ ಕೂರಿಸಿ ಈಗ ಸಿಸ್ಟಮಿಂದ ರಿಮೂವ್ ಮಾಡಿ ಸೈಜಿಂದ ಒಂದು ಪಿನ್ ಏನಿದೆ ನಮ್ಮ ಕಪ್ಲರಲ್ಲೇ ಅದನ್ನು ಸಿಸ್ಟಮಿಗೆ ಹಾಕಿ ಅಲ್ಲಿ ಫಿಟ್ ಆಯಿತು. ಅದ್ರ ಪಕ್ಕದಲ್ಲಿ ಒಂದು ಪಿನ್ ಬಂದಿದೆ ನೋಡಿ, ಈ ಪಿನ್ ಇದೆಯಲ್ಲ ನೋಡಿ, ಇಲ್ಲಿ ಒಂದು ಪಿನ್ ಇದೆ. ಆ ಪಿನ್ನ ರಿಲೀಸ್ ಮಾಡಿ, ಆ ಪಿನ್ನನ್ನು ಅಲ್ಲಿಗೆ ಎಂಗೇಜ್ ಮಾಡಿ. ರಿಮೂವ್ ಮಾಡಿದ ಪಿನ್ನನ್ನು ನಮ್ದ್ರಲ್ಲಿ ಬಂದಿರೋ ಸಾಕೆಟಿಗೆ ಹಾಕಿ, ಬ್ಲೂ ವೈರ್ ಜೊತೆ ಬಂದಿರೋ ಪಿನ್ನ ವಾಪಸ್ ಅಲ್ಲಿಗೆ ಮೌಂಟ್ ಮಾಡಿ. ಎಸ್, ಇಷ್ಟು. ಇವಾಗ ನೋಡಿ, ಇವಾಗ ಉಳಿದಿದ್ದು ನಮಗೆಲ್ಲ ಫಿಟ್ ಮಾಡಾಯ್ತು. ಈಗ ಉಳಿದಿದ್ದು ಬರೀ ಎಲ್ಲೋ ವೈರ್ ಮಾತ್ರ. ಇದಕ್ಕೊಂದು ಕ್ಯಾಮ್ರಾ ಜೊತೆ ಬಂದಿರೋಂಥ RC ವೈರ್ನ ಇಲ್ಲಿಗೆ ಬಂದು ಕನೆಕ್ಟ್ ಮಾಡಬೇಕು. ರಿವರ್ಸ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋಕ್ಕೆ ನೋಡಿ, ಹಿಂದ್ಗಡೆ ಒಂದು ಏನು ಲಿವರ್ ಇದೆಯಲ್ಲ, ಆ ಲಿವರ್ ಒಳಗಡೆ ಈ ಸ್ಕ್ರೂ ಇರುತ್ತೆ. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ಸ್ಕ್ರೂನ ರಿಮೂವ್ ಮಾಡಿ, ನೆಕ್ಸ್ಟ್ ಈ ಪ್ಯಾಡ್ನ ರಿಮೂವ್ ಮಾಡಬೇಕು. ಪ್ಯಾಡ್ನ ರಿಮೂವ್ ಮಾಡಿದ್ಮೇಲೆ ಈ ಸೈಡ್ ಪ್ಯಾಡ್ ಏನಿದೆ ಇದನ್ನು ರಿಲೀಸ್ ಮಾಡ್ಕೊಬೇಕು ನೋಡಿ. ಇಲ್ಲಿ ಒಂದು ಸೀಟ್ ಬೆಲ್ಟ್ ಇನ್ ಬೋಲ್ಟ್ ಎಲ್ಲ ಬಂದಿದೆ, ಅದೆಲ್ಲ ರಿಮೂವ್ ಮಾಡಿ ಈ ಪ್ಯಾನಲ್ನ ರಿಲೀಸ್ ಮಾಡ್ಕೊಂಡ್ರೆ ಇಲ್ಲಿ ಕಾಣ್ತಾ ಇರೋಂಥ ಒಂದು ವೈರಿಂಗ್ ಏನಿದೆ, ಸೊ ಇಲ್ಲಿ ನಾವು ಕ್ಯಾಮ್ರಾ ಹಾಕಿದ್ರೆ ಈ ಕ್ಯಾಮ್ರಾ ಬಂದು ಇಲ್ಲಿಂದ ಬರೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿಗೆ ಬಂದಮೇಲೆ ಇಲ್ಲಿಂದ ನಾವು ಕೆಳಗಡೆನಾರು ರನ್ ಮಾಡ್ಬೋದು, ಬೇಕಾದ್ರೆ ಮೇಲ್ ಬೇಕಾದ್ರೂ ರನ್ ಮಾಡ್ಬೋದು. ನಾವು ಆದಷ್ಟು ಕೆಳಗಡೆ ರನ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ ನೋಡಿ. ಇದು ಈ ಪ್ಯಾನಲ್ನ ರಿಲೀಸ್ ಮಾಡೋಕ್ಕೆ ಎಲ್ಲ ಕಡೆ ಪ್ರೆಸ್ಸಿಂಗ್ಸ್ ಬಂದಿರುತ್ತೆ. ಆರೆಂಜ್ ಕಲರ್ ಏನು ಕಾಣ್ತಿದೆ ಅದು ಪ್ರೆಸ್ಸಿಂಗ್ಸ್ ಬಂದಿರುತ್ತೆ. ಸೊ ಇಲ್ಲಿ ಆಗಲಿ ನಿಮಗೆ ಪ್ಯಾನಲಲ್ಲಾಗಲಿ ಬಾಕಿ ಏನು ನಿಮಗೆ ಸ್ಕ್ರೂ ಬೋಲ್ಟ್ ನಟ್ ಏನು ಬಿಚ್ಚೋಕ್ಕಿರಲ್ಲ, ಜಸ್ಟ್ ಈ ರೀತಿ ಪುಲ್ ಮಾಡೋಕ್ಕಿರುತ್ತೆ. ಪುಲ್ ಮಾಡ್ಬೇಕಾದ್ರೆ ಕೆಲವೊಂದು ಸರಿ ಆರೆಂಜ್ ಇನ್ ನೋಡಿ, ಈ ಪ್ರೆಸ್ಸಿಂಗ್ಸ್ ಕೆಲವೊಂದು ಸರಿ 1-2 ಕಟ್ ಹಾಕ್ಬೋದು. ಕಟ್ ಆದ್ರೆ ಹೊಸ ರಿಪ್ಲೇಸ್ ಮಾಡಿ, ಯಾಕೆಂದರೆ ಕಂಪ್ನಿಯಿಂದ ತುಂಬ ಟೈಟ್ ಪ್ರೆಸ್ ಇರುತ್ತೆ. ಸೊ ಇಲ್ಲೇನು ಕಾಣ್ತಿದೆ ನೋಡಿ, ಈ ವೈರ್ ಬಂದು ಇಲ್ಲಿಂದ ನಾವು ರನ್ ಮಾಡೋಕ್ಕಿರೋದು. ಸೊ ಈ ಪ್ಯಾನಲ್ ಬಿಚ್ಚಿದ ಮೇಲೆ ಕ್ಯಾಮ್ರಾದು ಪ್ಯಾನಲ್ ಯಾವ ರೀತಿ ಬಿಚ್ಚೋದು, ಹಿಂದ್ಗಡೆ ಸ್ಕಫ್ ಪ್ಲೇಟ್ ಯಾವ ರೀತಿ ಬಿಚ್ಚೋದು ತೋರಿಸ್ತೀನಿ ನೋಡಿ. ಇವಾಗ ಈ ಸ್ಕಫ್ ಪ್ಲೇಟ್ ಏನಿದೆ ಇದನ್ನು ರಿಮೂವ್ ಮಾಡೋಕ್ಕೆ ನೋಡಿ, ಇಲ್ಲಿ ಒಂದು ಬೋಲ್ಟ್ ಇದೆ. ಸೊ ಇಲ್ಲಿ ಒಂದು ಬೋಲ್ಟು, 2 ನಟ್ ಬರುತ್ತೆ ನೋಡಿ, ಎಲ್ಲಿರುತ್ತೆ ತೋರಿಸ್ತೀನಿ. ಸೊ ಇಲ್ಲೇನು ಹೋಲ್ ಕಾಣ್ತಾ ಇದೆಯಲ್ಲ, ಈ ಹೋಲಲ್ಲಿ ಮತ್ತು ಈ ಹೋಲಲ್ಲಿ ಒಂದೊಂದು ನಿಮಗೆ ಸ್ಕ್ರೂ ಬಿಚ್ಚಕ್ಕೆ ಬರುತ್ತೆ. ಸ್ವಲ್ಪನೇ ಹಾಗೆ ಅಷ್ಟು. ಇವಾಗ ನೋಡಿ, ಇಲ್ಲಿ ಕಾಣ್ತಾ ಇದೆ, ಈ ಸ್ಕ್ರೂನ ಬಿಚ್ಚಬೇಕು. ಇಲ್ಲಿ ಒಂದು ನಟ್ ಇರುತ್ತೆ. ಸೊ 2 ನಟ್ಟು ಬಿಚ್ಚಿದ್ರೆ ಇಲ್ಲೆಲ್ಲ ಪ್ರೆಸ್ಸಿಂಗ್ಸ್ ಬಂದಿರುತ್ತೆ. ಸೊ ಈ ರೀತಿ ಆಚೆಯಿಂದ ನೀವು ಇಟ್ಕೊಂಡು ಹೇಳಿರಿ
ನೋಡಿ ಹೇಳಿದ್ರೆ ಬರುತ್ತೆ. ಜಸ್ಟ್ ಈ ವೈರ್ ಏನಿದೆಯಲ್ಲ, ಈ ವೈರ್ ಎಲ್ಲ ಬಂದ್ಬಿಟ್ಟು ನಿಮಗೆ ಇಲ್ಲೆಲ್ಲ ನಿಮಗೆ ಲಾಕ್ ಆಗಿರುತ್ತೆ. ಈ ಲಾಕಿಂದ ಸ್ವಲ್ಪ ರಿಲೀಸ್ ಮಾಡ್ಕೊಂಡು ವೈರ್ ಬಿಡಿಸ್ಕೊಳ್ಳಿ. ಈ ಪ್ಯಾನಲ್ ಆಚೆ ಬರುತ್ತೆ, ಇದಕ್ಕೆ ಕ್ಯಾಮ್ರಾ ಕೂರಿಸ್ಕೊಳ್ಳಿ. ಇವಾಗ ನೋಡಿ ಕ್ಯಾಮ್ರಾ ಮೌಂಟ್ ಮಾಡಿದ್ದೀವಿ. ಹಿಂದ್ಗಡೆಯಿಂದ ನೋಡಿ ಈ ರೀತಿ ಒಂದು ಇದು ಲೋಗೋ ಏನಿದೆ ಆ ಲೋಗೋ ಕೆಳಗಡೆಗೆ ಒಂದು ಹೋಲ್ ಮಾಡಿ ಕೂರಿಸಿದ್ದೀವಿ. ಇದರ ಬಂದು ಮೋಕೋ ಬ್ರ್ಯಾಂಡ್ ಎಂದು ಕ್ಯಾಮ್ರಾ ಕೂರಿಸಿದ್ದೀವಿ. ಕ್ಲಾರಿಟಿನೂ ಚೆನ್ನಾಗಿರುತ್ತೆ. ಇದು ನೋಡಿ ಈ ರೀತಿ ಕಾಣುತ್ತೆ. ನೋಡಿ ಈ ರೀತಿ ನೀವು ಯಾವುದು ಕ್ಯಾಮ್ರಾ ಹಾಕ್ತೀರಾ ಆ ಕ್ಯಾಮ್ರಾ ಜೊತೆಗೆ ಈ ರೀತಿ ಇದೊಂದು RC ವೈರ್ ಬಂದಿರುತ್ತೆ. ಇದು ಬಂದು ವಿಡಿಯೋಗೆ ಯೂಸ್ ಮಾಡೋ ಅಂಥದ್ದು. ನೋಡಿ ಇದರಲ್ಲಿ ಒಂದು ಎಲ್ಲೋ ಪಿನ್ ಇದರಲ್ಲಿ ಮೇಲ್ ಬಂದಿರುತ್ತೆ. ನೋಡಿ ಅಲ್ಲಿ ನಾವು ಕೊಟ್ಟಿರೋ ಸಾಕೆಟಲ್ಲಿ ಒಂದು ಫೀಮೇಲ್ ಪಿನ್ ಇದೆ. ಅದಕ್ಕೆ ಇದನ್ನು ಎಂಗೇಜ್ ಮಾಡಿ ಇದೇ ವೈರ್ನ ನಾವು ಅಲ್ಲಿ ಹಿಂದೆ ತನಕ ತೊಗೊಂಡು ಹೋಗ್ತೀವಿ. ಅಲ್ಲಿ ಕ್ಯಾಮ್ರಾ ಫಿಟ್ ಮಾಡ್ತೀವಿ. ನೋಡಿ ಇವಾಗ ಅಲ್ಲಿಗೆಲ್ಲ ಕನೆಕ್ಷನ್ ಕೊಟ್ಟಾದ್ಮೇಲೆ ಒಂದು RC ವೈರ್ ಏನು ರನ್ ಮಾಡಿದ್ದೀವಿ ನೋಡಿ ಇಲ್ಲಿಂದ ರನ್ ಮಾಡಿ ಇದ್ರ ಒಳಗಡೆಯಿಂದ ತೊಗೊಂಡು ಈ ರಬ್ಬರಿಂದ ಒಳಗೆ ತೊಗೊಂಡು ನೋಡಿ ಇಲ್ಲಿ ಬಂದಿದೆ. ಇಲ್ಲಿಗೆ ಬಂದು ಇಲ್ಲೆಲ್ಲೋ ಕಾಣ್ತಿದೆ ನೋಡಿ, ಇದು RC ಇಲ್ಲಿಗೆ ಬಂದಿದೆ. ಸೊ RC ವೈರ್ ಇಲ್ಲಿ ಕನೆಕ್ಟ್ ಮಾಡಿದ್ವಿ. RCಲ್ ಬಂದಿರೋಂಥ ರೆಡ್ ವೈರು, ಈ ಕ್ಯಾಮ್ರಾಲ್ ಬಂದಿರೋಂಥ ರೆಡ್ ವೈರು ಮತ್ತೆ RCಲ್ ಬಂದಿರೋಂಥ ರೆಡ್ ವೈರ್ ಎರಡು ಜಾಯಿನ್ ಮಾಡಿದ್ವಿ. ಗ್ರೌಂಡಿಂಗ್ ನೋಡಿ ಇಲ್ಲೇ ನಿಯರೆಸ್ಟ್ ಅಲ್ಲಿ ಇಲ್ಲೊಂದು ಗ್ರೌಂಡ್ ಮಾಡಿದ್ವಿ. ನೋಡಿ ಇದರಲ್ಲಿ ಇವಾಗ ಇದೊಂದು ಕ್ಯಾನ್ವಾಸ್ ಅಂತ ಹಾಕಿದ್ದೀವಿ. ಇದೆ ಅಡಾಪ್ಟರ್ ಆಸ್ ವೆಲ್ ಆಸ್ ಕ್ಯಾನ್ವಾಸ್. ಇದು ಹಾಕೋದ್ರಿಂದ ನಿಮಗೆ ಈ ಒಂದು ಮಾನಿಟ್ರಲ್ಲಿ ಯಾವುದೇ ಒಂದು ಎರರ್ ಸಿಗ್ನಲ್ ಬರಲ್ಲ. ಸೊ ಇದರಲ್ಲಿ ಹಾಕಿರೋದ್ರಲ್ಲಿ ನೋಡಿ ಇವಾಗ ಇಷ್ಟು ಥರದ ಕಲರ್ ವೈರ್ಸ್ ಇದೆ. ಇದರಲ್ಲಿ ಬಂದು ಒಂದು ರೆಡ್ ಇದೆ. ಈ ರೆಡ್ ಅಲ್ಲಿ ಪವರ್ ಸಪ್ಲೈ ಬರ್ತಾ ಇರುತ್ತೆ. ಈಗ ರಿವರ್ಸ್ ಕ್ಯಾಮ್ರಾಗ ನಾವು ಪವರ್ ಸಪ್ಲೈ ಕೊಡಬೇಕಲ್ಲ. ಸೊ ಈ ಕ್ಯಾನ್ವಾಸ್ ಅಲ್ಲಿ ಬಂದಿರೋಂಥ ರೆಡ್ ಇಂದ ನಾವು ಟ್ಯಾಪ್ ಮಾಡಬೇಕು. ಹೆಂಗೆ ಟ್ಯಾಪ್ ಮಾಡಬೇಕು, ಇದೇನು ಕಂಪ್ನಿಗೆ ಸಂಬಂಧಪಟ್ಟಿದ್ದಲ್ಲ, ನಾವು ಹಾಕಿರೋದು. ಈಗ ನೋಡಿ ಒಂದು RC ವೈರ್ ಇದೆ. ಈ RC ವೈರ್ ಬಂದು ಹಿಂದ್ಗಡೆಯಿಂದ ಮುಂದ್ಗಡೆಗೆ ಎಳ್ದಿದ್ದೀವಿ. ಈ RC ವೈರ್ ಜೊತೆ ನಿಮಗೊಂದು ರೆಡ್ ವೈರ್ ಬಂದಿದೆ. ಈ ಪರ್ಟಿಕ್ಯುಲರ್ ರೆಡ್ ವೈರ್ನ ಕ್ಯಾನ್ವಾಸ್ ಅಲ್ಲಿ ಬಂದಿರೋಂಥ ರೆಡ್ ವೈರಿಗೆ ಕನೆಕ್ಷನ್ ಕೊಡಿ ಈ ರೀತಿ. ಕರೆಕ್ಟಾ? ಸೊ ಇಲ್ಲಿ ಪವರ್ ಬಂತು. ಈ ರೆಡ್ ವೈರ್ ಹಿಂದ್ಗಡೆ RC ವೈರ್ ಏನಿದೆ ಅಲ್ಲಿಗೆ ಪವರ್ ಬಂದಿರುತ್ತೆ. ಅಲ್ಲಿ ಬಂದು ಕ್ಯಾಮ್ರಾಗೆ ಅದೇ ರೆಡ್ ವೈರ್ನ ಕನೆಕ್ಷನ್ ಕೊಟ್ಟರೆ ಪವರ್ ಬಂತು. ಬಾಡಿಗೆ ಗ್ರೌಂಡ್ ಮಾಡಿದ್ರೆ ಆಯಿತು. ಸೊ ಎಲ್ಲೂ ವೈರ್ ಕಟ್ ಮಾಡೋ ಅಂಥದ್ದು ಏನಿಲ್ಲ. ಸೊ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಕಾಣುತ್ತೆ ನೋಡಿ, ಕಂಪನಿಯಿಂದ ಈ ಜಾಗದಲ್ಲಿ ಏನು ಬಂದಿತ್ತು ಆ ಪಿನ್ನ ತೆಗೆದು ನಾವು ಇಲ್ಲಿಗೆ ಹಾಕಿದ್ದೀವಿ. ಇದರಲ್ಲಿ ಬಂದಿರೋದನ್ನ ರಿಟರ್ನ್ ಹಾಕಿದ್ದೀವಿ. ಜಸ್ಟ್ ಒಂದು ಬೈಪಾಸ್ ಮಾಡ್ದಂಗೆ ಅಷ್ಟೇ ನೋಡಿ. ಇದು ಒಂದು ನೆಕ್ಸ್ಟ್ ಇಲ್ಲಿ 2 ಪಿನ್ ಇದೆ ನೋಡಿ, ಇದು 2 ಪಿನ್. ಇದು ಬಂದು ರಿವರ್ಸ್ ಇಂದು. ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ಎಲ್ಲೂ ನಿಮ್ಗೇನು ಆ ಥರ ರಿಸ್ಕ್ ಆಗೋಂಥ ಕೆಲಸ ಏನೂ ಇಲ್ಲ ನೋಡಿ. ಇವಾಗ ಕ್ಯಾಮ್ರಾ ಇಲ್ಲಿ ಫಿಟ್ ಆಗಿದೆ. ಈ ಸ್ಕಫ್ ಪ್ಲೇಟ್ಗೆ ಕ್ಯಾಮ್ರಾ ಫಿಟ್ ಆಗಿದೆ. ಇದ್ರ ಒಳಗಡೆ ಬಂದಿರೋಂಥ ವೈರಿಂಗ್ ನೋಡಿ ಈ ರೀತಿ ಇರುತ್ತೆ ನೋಡಿ. ಈ ರೀತಿ ವೈರಿಂಗ್ ಬಂದರೆ ಇಲ್ಲಿಂದ ನಾವು ಡ್ರಾ ಮಾಡಿದ್ದೀವಿ ಒಳಗಡೆಗೆ. ಸೊ ಈ ಪರ್ಟಿಕ್ಯುಲರ್ ಒಂದು RC ವೈರ್ ಏನಿದೆಯಲ್ಲ ನೋಡಿ, ಇದು ಒಂದು RC ವೈರ್ ಫ್ರಂಟಿಗೆ ಬಂತಲ್ಲ, ಅದರಲ್ಲಿ ಒಂದು ರೆಡ್ ವೈರ್ ಇತ್ತು. ಸೊ ಆ ರೆಡ್ ವೈರ್ನ ನೋಡಿ ಇಲ್ಲಿ ನೋಡಿ ಇಲ್ಲಿ ಬಂದಿದೆಯಲ್ಲ, ಈ ರೆಡ್ ವೈರ್ನ ಏನು ಮಾಡಿದ್ದೀವಿ, ಕ್ಯಾಮ್ರಾದಲ್ಲಿ ಬಂದಿರೋ ರೆಡ್ ವೈರಿಗೆ ಇಲ್ಲಿ ಕೊಟ್ಟಿದ್ದೀವಿ. ಸೊ ಅಲ್ಲಿ ನಿಮಗೆ ಸಿಸ್ಟಮ್ ಹತ್ರ ನಾನು ಏನು ಹೇಳಿದೆ, ಆ ರೆಡ್ ವೈರ್ ಬಂದು ಅಲ್ಲಿಂದ ಪವರ್ ಸಪ್ಲೈ ತೊಗೊಳುತ್ತೆ. RC ವೈರ್ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಬಂದಮೇಲೆ ಅದೇ RC ವೈರಲ್ಲಿ ಬಂದಿರೋ ಪವರ್ನ ನಾವು ಕ್ಯಾಮ್ರಾ ಕೊಡ್ತೀವಿ. ಸೊ ಕಂಪನಿ ವೈರ್ನ ನಾವೆಲ್ಲೂ ಟಚ್ ಮಾಡ್ತಾ ಇಲ್ಲ. ಸೊ ಅದಾಯಿತು. ನೆಕ್ಸ್ಟ್ ಒಂದು ಬಾಡಿ ಗ್ರೌಂಡ್ ಕೊಡಬೇಕು ನೋಡಿ. ಈ ವೈರ್ ಬಂದು ಇಲ್ಲಿ ಬಾಡಿ ಗ್ರೌಂಡ್ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ನೋಡಿ, ಇವಾಗ ರಿವರ್ಸ್ ಹಾಕಿದಾಗ ಪ್ರಾಬಬ್ಲಿ ಇಲ್ಲಿ ಲೈಟ್ ಬರುತ್ತೆ. ರಿವರ್ಸ್ ಹಾಕಿದಾಗ ನೋಡಿ ಇಲ್ಲಿ ಲೈಟ್ ಬರುತ್ತೆ. ಸೊ ಆ ಲೈಟಿಂದ ನಾವೇನಾದ್ರು ಟ್ಯಾಪ್ ಮಾಡ್ಕೊಂಡು ಹೋಗೋದ್ರೆ ನಿಮಗೆ ಪವರ್ ಸಿಗಲ್ಲ. ಇದಕ್ಕೇನಿದ್ರು ಡೈರೆಕ್ಟಾಗಿ ನಿಮ್ಗೆ ಅಲ್ಲಿ ಕ್ಯಾನ್ವಾಸಿಂದ ಪವರ್ ತೊಗೊಬೇಕು. ಇಲ್ಲಿ ಬಂದಿರೋಂಥದ್ದಕ್ಕೆ ಪವರ್ ಕ್ಯಾಮ್ರಾ ಕೊಡಬೇಕು. ಇಲ್ಲಿ ಬಾಡಿ ಗ್ರೌಂಡ್ ಮಾಡಿದರೆ ಮುಗೀತು ನೋಡಿ. ಇವಾಗೆಲ್ಲ ಫಿಟ್ ಆದಮೇಲೆ ಆ ನಟ್ಟು ಮತ್ತು ಈ ಪ್ರೆಸ್ಸಿಂಗ್ ಎಲ್ಲ ನೋಡಿ ರಿಟರ್ನ್ ಹಾಕಿದ್ದೀವಿ. ಇವಾಗ ಏನಿದ್ರು ವಾಪಸ್ಸು ಈ ಪ್ಯಾನಲ್ನ ತೆಗೆದು ಇಲ್ಲಿ ಮೌಂಟ್ ಮಾಡಬೇಕಷ್ಟೆ. ಸೊ ಈಗ ಕ್ಯಾಮ್ರಾ ಎಲ್ಲ ಫಿಟ್ ಆದಮೇಲೆ ಈ ರೀತಿ ಪ್ಯಾನಲ್ನ ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ ಫಿಟ್ ಮಾಡಿ, ನಾನು ಆವಾಗಲೇ ತೋರಿಸಿರೋ ಹಾಗೆ ಬರೀ ಇಲ್ಲೊಂದು ಸ್ಕ್ರೂ ಏನಿದೆ ಇದನ್ನು ಬಿಚ್ಚಿದ್ರೆ ಇಡೀ ಪ್ಯಾನಲ್ ಬರುತ್ತೆ. ಸೊ ಎಲ್ಲ ಪ್ರೆಸ್ಸಿಂಗಲ್ಲಿ ಕೂತಿರುತ್ತೆ, ರೀಮೌಂಟ್ ಮಾಡಿ. ಇವಾಗ ನೋಡಿ ಕನೆಕ್ಷನ್ ಎಲ್ಲ ಕೊಟ್ಟಾಗಿದೆ. ಜಸ್ಟ್ ವೆಹಿಕಲ್ ಪಾರ್ಕಿಂಗಲ್ಲಿ ಬ್ಯಾಟ್ರಿ ಆನ್ ಇಟ್ಟಿದ್ದೀವಿ. ಇವಾಗ ನೋಡಿ ಯಾವಾಗಲೇ ತೋರಿಸ್ದಂಗೆ ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀವಿ. ಇವಾಗ ಚೆಕ್ ಮಾಡಿ ನೋಡೋಣ ಅಂತ ನೋಡಿ. ಇವಾಗ ರಿವರ್ಸ್ ಹಾಕಿದರೆ ನೋಡಿ ರಿವರ್ಸ್ ವಿಡಿಯೋ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕ್ಲಾರಿಟಿನೂ ಚೆನ್ನಾಗಿದೆ. ಆ್ಯಕ್ಚುಲಿ ಆಫ್ಟರ್ ಮಾರ್ಕೆಟ್ ಕ್ಯಾಮ್ರಾಸ್ನ ನೀವು ಕಂಪ್ನಿ ಸಿಸ್ಟಮ್ ಹಾಕಿದ್ರೆ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಅಂತಾರೆ. ಆ ಥರ ಏನು ತುಂಬ ಕಮ್ಮಿ ಅಂತ ಹೇಳಂಗಿಲ್ಲ, ತುಂಬ ಚೆನ್ನಾಗೇ ಇದೆ. ಇವಾಗ ನಿಮಗೆ ಇದರಲ್ಲಿ ರಿವರ್ಸ್ ತೆಗೆದು ಕೂಡಲೇ ನೋಡಿ ಮತ್ತೆ ರೇಡಿಯೋಗೆ ಬಂತು. ಸೊ ಹಾಗಾಗಿ ಟೈಪು ನಿಮಗೆ ಎಲ್ಲಿನೂ ವೈರ್ ಕಟ್ ಮಾಡಿಲ್ಲ, ಹಾಗೂ ಇದಕ್ಕೇನು ಆಲ್ಟ್ರೇಷನ್ ಕೆಲಸನೂ ಮಾಡಿಲ್ಲ. ಇವಾಗ ಕಂಪ್ನಿಯಿಂದ ಬಂದಾಗ ಯಾವ ರೀತಿ ಇರುತ್ತೋ ಅದೇ ಥರ ಕನೆಕ್ಷನ್ ಬಂದಂಗೆ ಆಗುತ್ತಿಲ್ಲ ನೋಡಿ. ಇದರಲ್ಲಿ ನೋಡಿ ಇವಾಗ ರಿವರ್ಸ್ ಎಂಗೇಜ್ ಮಾಡಿದ್ದೀವಿ. ಸೊ ರಿವರ್ಸ್ ಗೇರ್ ಹಾಕಿದ್ದೀವಿ, ರಿವರ್ಸ್ ವಿಡಿಯೋ ಬರ್ತಾ ಇದೆ. ಕರೆಕ್ಟಾ? ಈಗ ನೋಡಿ ಈ ಮೀಟ್ರಲ್ಲಿ ನಿಮಗೆ ಯಾವುದೇ ಥರದ್ದು ಎರರ್ ಸಿಗ್ನಲ್ ಏನೂ ಬರೋದಿಲ್ಲ. ಯಾಕೆಂದರೆ ಇದು ಕಪ್ಲರ್ ಟು ಕಪ್ಲರ್ ಹಾಕಿದ್ದೀವಿ, ಯಾವುದೂ ವೈರ್ ಕಟ್ ಮಾಡಿಲ್ಲ. ಇಲ್ಲ ಅಂದರೆ ನಿಮಗೆ ಇಲ್ಲಿ ಎರರ್ ಮೆಸೇಜ್ ಬರ್ತಾ ಇತ್ತು.
ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗೋದಾದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರಯತ್ನದಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೂ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ನಮ್ಮ ಶಾಪ್ 1998 ಚಿಕ್ಕಮಗಳೂರಲ್ಲಿ ಸ್ಟಾರ್ಟ್ ಆಗಿದ್ದು ಈಗ 25 ಇಯರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಎನಿ ಕಸ್ಟಮರ್ ನೀವೇನಾದ್ರು 25,000 rupees ಆಫ್ಟರ್ ಡಿಸ್ಕೌಂಟ್ ಪರ್ಚೇಸ್ ಏನಾದ್ರು ಮಾಡಿದ್ರೆ 11,000 rupees ವರ್ತ್ ಇಂದು ಹೆಡ್ ಲ್ಯಾಂಪ್ LED ಬಲ್ಬ್ ಫ್ರೀ ಕೊಡ್ತಾ ಇದೀವಿ. ಅದು ವಿತ್ ಪ್ರಾಪರ್ GST ಬಿಲ್ ಬರುತ್ತೆ, 2 years ರಿಪ್ಲೇಸ್ಮೆಂಟ್ ವ್ಯಾರಂಟಿ ಕೂಡ ಬರುತ್ತೆ. ನಮ್ಮ ಈ ಕಾರ್ ಶಾಪಿ ಬಂದು ಬ್ಯಾಂಗ್ಳೂರಲ್ಲಿ ಯಾವುದೇ ಕೌಂಟರ್ ಇಲ್ಲ. ನಾವು ಪ್ಯಾನ್ ಇಂಡಿಯಾ ಸಪ್ಲೈ ಮಾಡ್ತೀವಿ. ನೀವು ಬ್ಯಾಂಗ್ಳೂರಲ್ಲಿ ಏನಾದ್ರು ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಡೋರ್ ಸ್ಟೆಪ್ ಇನ್ಸ್ಟಾಲೇಷನ್ ಕೂಡ ಪ್ರೊವೈಡ್ ಮಾಡ್ತೀವಿ. ಪೇಮೆಂಟ್ಗೆ ನೀವೇನಾದ್ರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು, EMI ಆಪ್ಷನ್ಸ್ ಬೇಕು ಅಂದ್ರೂ ಕೂಡ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. 25 ಇಯರ್ಸ್ ಕಂಪ್ಲೀಟ್ ಆಗಿರೋ ಒಂದು ಸಂದರ್ಭದಲ್ಲಿ ನಾವು ವೆಬ್ಸೈಟ್ ಕೂಡ ಲಾಂಚ್ ಮಾಡಿದ್ದೀವಿ. ವೆಬ್ಸೈಟ್ ಅಡ್ರೆಸ್ ಬಂದು carshoppie.in CARSHOPPE.in ಅಂತೇಳಿ. ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು, ಆಫ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಬೇರೆ ಏನಾದರೂ ಕ್ವೈರೀಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿದರೆ ನಾವು ರಿಪ್ಲೈ ಮಾಡ್ತೀವಿ.